ಅಪ್ರಾಪ್ತ ಬಾಲಕರನ್ನ ಕಿಡ್ನಾಪ್ ಮಾಡಿ ಹಣ ಬಂಗಾರ ದೋಚಿದ ರೌಡಿ ಶೀಟರ್ಸ್. ಹುಬ್ಬಳ್ಳಿ ಕೇಶವಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸ್ಕೂಲ್ ಮಕ್ಕಳ ಕಿಡ್ನಾಪ್ ಪ್ರಕರಣ. ಹುಬ್ಬಳ್ಳಿಯಲ್ಲಿ ಅಪ್ರಾಪ್ತ ಬಾಲಕರನ್ನ ಅಪಹರಿಸಿ ಹಲ್ಲೆ ನಡೆಸಿ ಹಣ ಹಾಗೂ ಚಿನ್ನ ಕಸಿದುಕೊಂಡ ಆರೋಪ ಕೇಳಿಬಂದಿದೆ. ಇಬ್ಬರು ರೌಡಿ ಶೀಟರ್ಸ್ ಗಾಂಜಾ ಪೆಡ್ಲರ್ ವಿರುದ್ಧ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಆಗಸ್ಟ್ 23ರಂದು ಚೈತನ್ಯ ಟೆಕ್ನೋ ಸ್ಕೂಲ್ ಬಳಿ 15 ವರ್ಷದ ಬಾಲಕ ಹಾಗೂ ಆತನ ಸ್ನೇಹಿತೆ ಮಾತನಾಡುತ್ತಾ ನಿಂತಿದ್ದಾರೆ. ವೈಟ್ ಆಕ್ಟಿವಾದಲ್ಲಿ ಬಂದ ಇಬ್ಬರು ರೌಡಿ ಶೀಟರ್ಸ್ ರಾಹುಲ್ ಅಲಿಯಾಸ್ ಬಬ್ಲು, ಸುಧಾಕರ್ ತಿಟ್ಲಿ ಈ ಇಬ್ಬರು ಗಾಂಜಾ ಸೇವಿಸಿ ವಿದ್ಯಾರ್ಥಿಗಳನ್ನ ಹೆದರಿಸಿ ಹಲ್ಲೆ ಮಾಡಿದ್ದಾರೆ. ನಂತರ ಹಣಕ್ಕಾಗಿ ಬೇಡಿಕೆ ಇಟ್ಟ ಈ ರೌಡಿಗಳು ಕುಸುಗಲ್ ರಸ್ತೆಯ ಹೊಲಕ್ಕೆ ಕರೆದೊಯ್ದು 3,000 ರೂಪಾಯಿ ನೀಡಿದ್ರೆ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿ ಮೊಬೈಲ್, ವಾಹನ ಹಾಗೂ 15 ಗ್ರಾಂ ಚಿನ್ನದ ಸರ ಕಸಿದುಕೊಂಡಿದ್ದಾರೆ ಅಂತ ದೂರಿನಲ್ಲಿ ಆರೋಪಿಸಲಾಗಿದೆ. ಇನ್ನು ಹಲ್ಲೆ ಮಾಡುತ್ತಿದ್ದಂತೆ ಬಾಲಕ ಬಾಲಕಿ ಕಿರಿಸಿದಾಗ ಬಾಲಕನ ಇಬ್ಬರು ಗೆಳೆಯರು ಸ್ಥಳಕ್ಕೆ ಬಂದಿದ್ದಾರೆ. ನಂತರ ಈ ರಾಹುಲ್ ಅಲಿಯಾಸ್ ಬಬ್ಲು, ಸುಧಾಕರ್ ತಿಟ್ಲಿ ಅವರ ಮೇಲೂ ಕೂಡ ಹಲ್ಲೆ ಮಾಡಿ ಸ್ಕೂಟಿಯಲ್ಲಿ ಅಪಹರಿಸಿಕೊಂಡು ಕುಸುಗಲ್ ಹೊರವಲಯದ ಹೋಗಿ ಹಣ ಕೊಡು ಎಂದು ಕಿರುಕುಳ ನೀಡಿದ್ದಾರೆ. ನಂತರ ಕುಸುಗಲ್ದಲ್ಲಿರುವ ಶ್ರೀನಿಧಿ ಡಾಬಾಕ್ಕೆ ಕರೆದೊಯ್ದು ಸಾರಾಯಿ ಕುಡಿದು ಈ ಮಕ್ಕಳಿಂದ ಸಂಬಂಧಿಕರಿಗೆ ಕರೆ ಮಾಡಿಸಿ ಡಾಬಾದ QR ಕೋಡ್ ಮೂಲಕ ಸಂಬಂಧಿಕರಿಂದ 3,000 ರೂಪಾಯಿ ವರ್ಗಾವಣೆ ಮಾಡಿಸಿಕೊಂಡು ಬಾಲಕರನ್ನ ಬಿಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಅಷ್ಟೇ ಅಲ್ಲ, ಬಾಲಕನ ಕೊರಳಲ್ಲಿದ್ದ ಚಿನ್ನ ಕೂಡ ದೋಚಿಕೊಂಡು ಕಳಿಸಿದ್ದಾರೆ. ಕೂಡಲೇ ಆ ಬಾಲಕರು ಬಂದು ತಮ್ಮ ಪೋಷಕರ ಜೊತೆ ಸೇರಿ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ನಂತರ ಪೊಲೀಸರು ಇಬ್ಬರನ್ನ ಹಿಡಿದು ಅರೆಸ್ಟ್ ಮಾಡಿದ್ದಾರೆ. ಇನ್ನೊಂದು ಆಘಾತಕಾರಿ ವಿಷಯ ಅಂತಂದ್ರೆ, ಈ ಅಪ್ರಾಪ್ತ ಬಾಲಕರು ತಮ್ಮ ಪೋಷಕರ ಜೊತೆ ಕೇಶವಾಪುರ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋದಾಗ ಪೊಲೀಸರು ಸಾಯಂಕಾಲ 7ರಿಂದ ರಾತ್ರಿ 12ರವರೆಗೆ ಕೂಡಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ರಾಹುಲ್ ಅಲಿಯಾಸ್ ಬಬ್ಲು, ಸುಧಾಕರ್ ತಿಟ್ಲಿ ರೌಡಿ ಶೀಟರ್ಸ್ ಅನ್ನ ಕರೆಸಿ ದೂರು ನೀಡಲು ಹೋದವರ ಮುಂದೆನೆ ಕುಡಿಸಿ ಚಿಕನ್ ಬಿರಿಯಾನಿ ಕೊಡಿಸಿದ್ದಾರೆ ಅಂತ ಪೊಲೀಸರ ಮೇಲೆ ಆರೋಪ ಕೇಳಿಬಂದಿದೆ. ಇನ್ನು ರಾಹುಲ್ ಅಲಿಯಾಸ್ ಬಬ್ಲು ಮೇಲೆ ಈಗಾಗಲೇ 5 ಹೊಡೆದಾಟದ ಪ್ರಕರಣಗಳು ದಾಖಲಾಗಿದೆ. ಸುಧಾಕರ್ ತಿಟ್ಲಿ ವಿರುದ್ಧ 3 ಕಳ್ಳತನ ಪ್ರಕರಣಗಳಿವೆ. ಆದರೂ ಈ ರೌಡಿ ಶೀಟರ್ಸ್ ಪೊಲೀಸರ ಭಯವಿಲ್ಲದೆ ರಾಜಾರೋಷವಾಗಿ ಅನೈತಿಕ ಚಟುವಟಿಕೆ ಮಾಡ್ತಾ ಇದ್ದಾರೆ. ಶಾಲೆಗೆ ಮಕ್ಕಳು ಹೋಗಲು ಹೆದರ್ತಾ ಇದ್ದಾರೆ. ಹಗಲಿನಲ್ಲೇ ಹುಬ್ಬಳ್ಳಿಯಲ್ಲಿ ಸ್ಕೂಲ್ ಮಕ್ಕಳನ್ನ ಕಿಡ್ನಾಪ್ ಆಗ್ತಾ ಇವೆ. ಪೊಲೀಸರು ಏನ್ ಮಾಡ್ತಾ ಇದ್ದಾರೆ? ಎಂಥ ರೌಡಿಗಳನ್ನ ಗೂಂಡಾ ಕಾಯ್ದೆ ಹಾಕಿ ಗಡಿಪಾರು ಮಾಡಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ. ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಈ ಬಗ್ಗೆ ಗಮನಿಸಿ ಎಂಥವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕಿದೆ. ಈರಣ್ಣ ವಾಲಿಕಾರ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.